ನವೆಂಬರ್ 30ರಂದು ಬೆಳಗ್ಗೆ 11:30ಕ್ಕೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಮರಾಠ ಸಮುದಾಯದ ಐಕ್ಯತೆಗಾಗಿ, ಸಂಘಟನೆಗಾಗಿ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕುರಿತು ಚರ್ಚಿಸಲು ಈ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಮಾವೇಶವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟನೆ ಮಾಡಲಿದ್ದಾರೆ. ಪಕ್ಷಾತೀತವಾಗಿ ಮರಾಠ ಸಮುದಾಯದ ಎಲ್ಲಾ ಬಾಂಧವರು ತಪ್ಪದೇ ಪಾಲ್ಗೊಂಡು ಸಮಾವೇಶ ಯಶಸ್ವಿಗೊಳಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಪದ್ಮಾಕರ್ ಪಾಟೀಲ್ ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮರಾಠ ಸಮಾಜದ ಸ್ಥಿತಿ ದಯನೀಯವಾಗಿದೆ. ಇದಕ್ಕೆಲ್ಲ ಸಮುದಾಯದ ಅಸಂಘಟಿತ ವಾತಾವರಣ ಕಾರಣವಾಗಿದೆ. ಸಮಾಜವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿದೆ. ಉದ್ಯೋಗ ಸೃಷ್ಟಿಸುವ ವಿಷಯ ಕುರಿತು ಸಮಾವೇಶದಲ್ಲಿ ಚರ್ಚಿಸಲಾಗ್ತಾ ಇದೆ. ರಾಜಕೀಯವಾಗಿಯೂ ಸಾಕಷ್ಟು ಹಿಂದುಳಿದಿರುವ ಕಾರಣ ಐಕ್ಯತೆಯಿಂದ ಹೇಗೆ ಸಮುದಾಯವನ್ನು ಸಂಘಟಿಸಬೇಕೆಂಬ ಕುರಿತು ಪಕ್ಷಾತೀತವಾಗಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸುಮಾರು 5,000ಕ್ಕೂ ಅಧಿಕ ಸಮಾಜ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಡಾ ಪ್ರಕಾಶ್ ಪಾಟೀಲ್ ಮಾತನಾಡಿ, ಜನಗಣತಿ ಸಂದರ್ಭದಲ್ಲಿ ಬಾಂಧವರು ಜಾತಿ ಕಾಲಂನಲ್ಲಿ ಮರಾಠ ಎಂದು, ಉದ್ಯೋಗ ಕಾಲಂನಲ್ಲಿ ಒಕ್ಕಲುತನ ಬರೆಸಬೇಕೆಂಬ ಕುರಿತು ಹೇಳಲಾಗಿತ್ತು. ಹೀಗಾಗಿ ನಮ್ಮ ಸಮಾಜದ ಜನಸಂಖ್ಯೆ, ಶೈಕ್ಷಣಿಕ, ಆರ್ಥಿಕ, ಉದ್ಯೋಗ, ಸಾಮಾಜಿಕ ಪ್ರಗತಿ ಕುರಿತು ಚಿಂತನ ಮಂಥನ ಸಮಾವೇಶದಲ್ಲಿ ಮಾಡಲಾಗ್ತಾ ಇದೆ. ನಾವು ಐಕ್ಯತೆಯಿಂದ ಇದ್ದಾಗ ಮಾತ್ರ ಯಾವುದೇ ಸರ್ಕಾರಗಳು ನಮ್ಮ ಮಾತು ಕೇಳ್ತದೆ. ಅದರಿಂದಾಗಿ ಮಹಿಳಾ ಸಬಲೀಕರಣ ಕುರಿತು ಚರ್ಚಿಸಲಾಗುವುದು. ಸಮಾಜಕ್ಕೆ ಬರುವ ಸವಾಲುಗಳನ್ನು ಎದುರಿಸಲು ಸಮಾಜಕ್ಕೆ ಹೊಸ ದಿಕ್ಕು ಮತ್ತು ವೇಗವನ್ನು ಕಲ್ಪಿಸುವುದು ಬಹಳ ಮುಖ್ಯವಾಗಿದೆ. ನಾವೆಲ್ಲರೂ ಸಮಾಜದ ಜವಾಬ್ದಾರಿಯುತ ಭಾಗವಾಗಿ ಒಂದೆಡೆ ಸೇರೋಣ, ಸಂಘಟನೆ ಮಾಡೋಣ ಎಂದರಲ್ಲದೆ ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಮರಾಠ ಸಮಾವೇಶವನ್ನು ಮಾಡಲಾಗುತ್ತಿದೆ. ಈ ಸಮಾವೇಶದಲ್ಲಿ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಬುರಾವ್ ಕಾರ್ಬಾರಿ ಮಾತನಾಡಿ, ಜಿಲ್ಲೆಯಲ್ಲಿ ಮರಾಠ ಸಮಾಜದ ಒಬ್ಬ ಕುಲಗುರುವನ್ನು ಹುಡುಕಲಾಗ್ತಾ ಇದೆ. ತನ್ಮೂಲಕ ಜಿಲ್ಲೆಯಲ್ಲಿಯೂ ಒಂದು ಮಠ ಸ್ಥಾಪಿಸಿ ಸಮಾಜದ ಬಾಂಧವರಿಗೆ ಧಾರ್ಮಿಕವಾಗಿ ಉತ್ತಮ ಸಂಸ್ಕಾರ ಕೊಡಿಸುವ ಕುರಿತು ನಿರ್ಣಯ ಕೈಗೊಳ್ಳಲಾಗುತ್ತಿದೆ ಎಂದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸಮಾವೇಶದ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಪ್ರಮುಖರಾದ ದಿಗಂಬರ್ ಮಾನ್ಕಾರಿ, ವಕೀಲರಾದ ನಾರಾಯಣ ಗಣೇಶ್, ಮುಖಂಡರಾದ ತಾತ್ಯಾರಾವ್ ಪಾಟೀಲ್, ಕಿಶನ್ರಾವ್ ಪಾಟೀಲ್ ಇಂಚೋನ್ಕರ್, ಅನಿಲ್ ಕಾಳೆ, ಕಿರಣ್ ಬಿರಾದರ್, ಜನಾರ್ದನ್ ಬಿರಾದರ್, ಶಿವಾಜಿರಾವ್ ಪಾಟೀಲ್, ಪಾಂಡುರಂಗ್ ಕಣಜಿ, ವೆಂಕಟ ಮಂದೆ, ಅಂಗದರಾವ್ ಜಗತಾಪ್, ಅಮರ್ ಜಾಧವ್, ಗೋರಖ್ ಶ್ರೀಮೂಳೆ, ಪ್ರದೀಪ್ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬರ್ತಕ್ಕಂಥ 30ನೇ ನವೆಂಬರ್ 30th ನವೆಂಬರ್ 2025ಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ನೋ ಪಾರ್ಟಿ ಸಿಂಬಾಲ್, ನೋ ಪಾರ್ಟಿ, ಇಡೀ ಮರಾಠ ಸಮಾಜದ ಸ್ವಾಭಿಮಾನಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ಜಿ ಅವರು ಬರ್ತಾ ಇದ್ದಾರೆ. ತಮ್ಮ ಮುಖಾಂತರ ನಮ್ಮ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಬೇಕಂತ ನಾವು ಇಲ್ಲಿ ಪತ್ರಕಾರ ಪರಿಷದನ್ನು ಕರೆದಿದ್ದೇವೆ. ಈ ಉದ್ದೇಶ ಏನಿದೆ ಅಂತ ಭಾಳ ಜನ ಕೇಳ್ತಾ ಇದ್ರು. ಇದಕ್ಕೆ ಯಾಕ್ರಿ ಹೀಗೆ ಯಾಕೆ ಅಂದ, ಇಲ್ಲ ಸಮಾಜದ ಯಾವಾಗ ಅವು ಹೋಗು ಕೆಲಸಗಳನ್ನು ಮಾಡಬೇಕಾಗ್ತದ. 15 days ಮುಂಚೆ 1 month ಸೆನ್ಸಸ್ ಆಯಿತು. ಸೆನ್ಸಸ್ ಆಗಿದ್ರೆ ನಾವು ನಮ್ಮ ಸಮಾಜದ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆನೂ ಮಾಡಿದ್ದೇವೆ. ಅದೇ ರೀತಿ ಈಗ ಸ್ವಲ್ಪ ಬಹಳ ಗ್ಯಾಪ್ ಆಗಿದೆ. ಸಮಾಜದ ಒಂದು ಸ್ವಲ್ಪ ಚೇತನ ಜಾಗೃತಿ ಮಾಡಬೇಕು ಅಂತ ನಾವು ಎಲ್ಲರೂ ಕೂತ್ಕೊಂಡು ಇಡೀ ರಾಜ್ಯ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರು, ಎಲ್ಲ ಸಮಾಜ ಪ್ರಮುಖರು ಈ ಸಮಾವೇಶವನ್ನು ತಗೋತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮ ಕೃಪಾದೃಷ್ಟಿ ನಮ್ಮಲ್ಲಿ ಇರಿ. ನಿಮ್ಮ ಮುಖಾಂತರ ಮ್ಯಾಕ್ಸಿಮಮ್ ಜನರ ಹತ್ರ ಮುಟ್ಟಬೇಕು ಈ ಮೆಸೇಜು. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠಿ ಜನ ಯಾನೇ ಮರಾಠಾಗರು ಇದ್ದಾರೆ ಅವರಿಗೆ ಈ ಸಂದೇಶನ ಮುಟ್ಟಬೇಕು ತಮ್ಮ ಮುಖಾಂತರ ಅಂತ ನಾವು ಈ ಪತ್ರಕಾರ ಪರಿಷತ್ ತಗೋತಾ ಇದ್ದೇವೆ. ಅದಕ್ಕೆ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ. ಮತ್ತು ಏನಾದರೂ ವಿಶೇಷ ತಮ್ಮಲಿಂದ ಕೇಳಬೇಕಾದರೆ ತಾವು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ.
ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಂತ ಏನಿಲ್ಲ ಸರ್ ಅಂಥದ್ದು. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ ಮಜಬೂತ್ ಆಗಬೇಕು, ಸಮಯ ಮೇಲೆ ಎಚ್ಚೆತ್ತಾಗಬೇಕು. ನಮ್ಮಲ್ಲಿ ಆಗ್ತಕ್ಕಂಥ ಹೋಗ್ತಕ್ಕಂಥ ಏನೋ ಇರಲಿ, ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಅದಕ್ಕೆ ನಾವೆಲ್ಲರ ಸಿದ್ಧ ಆಗಬೇಕು ಇಡೀ ಜಿಲ್ಲೆಯಲ್ಲಿ ಅಂತ ಈ ಸಮಾವೇಶ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಹೌದು, ಯಾವ ಡಿಮ್ಯಾಂಡ್ ನಾವು ಈ ಸರ್ತಿ ಇಡ್ತಾ ಇಲ್ಲ ಸರ್. ಹಾಂ, ಈಗೇನು ಚರ್ಚೆ ಇಲ್ಲ ಸರ್. ಯಾರು ಏನೋ ನೋ ಪೊಲಿಟಿಕಲ್ ಅಜೆಂಡಾ ಅಂದರೆ ಹಾಂ ಈಗೇನು ಇಲ್ಲ ಸರ್. ಸರ್ಕಾರಕ್ಕೆ ನಾವೇನು ಡಿಮ್ಯಾಂಡ್ ಇಡ್ತಾ ಇಲ್ಲ. ನಮ್ಮದೇ ಆದಂಥ ನಾವು ಎಲ್ಲಿ ಯಾವ ಜಾಗದಲ್ಲಿ ಇದ್ದೇವೆ, ಇನ್ನು ನಾವು ಏನು ಮಾಡಬೇಕು ಅದಕ್ಕೋಸ್ಕರ ನಮ್ಮ ಜಾಗೃತಿ ಮೂಡಿಸಬೇಕು ನಮ್ಮ ಜನರಿಗೆ ಅಂತ ಈ ಸಮಾವೇಶ ಮಾಡ್ತಾ ಇದ್ದೇವೆ ಸರ್. नहीं, हमारी कोशिश है, कोशिश करना पड़ता है. एक ही समावेश में कोई भी समाज जागृत नहीं होता है, उनको जगाना पड़ता है सर. नहीं सर, हर एक समाज का आप अपना दायित्व है सर. हर एक आदमी के आप अपने पार्टी के काम हैं, उसमें वो लगे रहते हैं, उसके विचारधारा है. मारात्रा मोड़े जी का पाँव फ्रैक्चर होने के कारण से उनको बेड रेस्ट है 2-3 महीने के लिए. ऐसा कोई दूसरा अर्थ मत निकालो. वो हम उनका पूरा समर्थन हमारे साथ में है, उनके भाई भी हमारे साथ में हैं और उनका तबीयत ठीक रहने से वो नहीं आए. सर, आपका नारा है एक मराठा लाख मराठा जी, समावेश में चलता है, बाकी टाइम नहीं रहता सर, बाकी के टाइम 10 नमूने के सर अपने फायदे के लिए. नहीं, फ़ायदा का प्रश्न नहीं है. एक मराठा लाख मराठा का मतलब इतना है कि इसका इतिहास में ज़्यादा खोल में नहीं जाऊंगा. एक हमारा नारा है कि मुगलों की छावनी का ऊपर का जो सोने का तंबू था, संताजी और धनाजी ने खींच के लाया. उतनी लाखों की सेना में एक ही मराठा जाके संताजी धनाजी ने उसको काट के लाया. तब वो नारा दिया गया एक मराठा लाख के बराबर है बोलकर. उस दिन से एक मराठा लाख मराठा बोलकर हम उसको संबोधित करते हैं. ಅದಕ್ಕೆ ನಿಮ್ಮ ಪ್ರಶ್ನೆಗೆ ನಾವು ಸನ್ಮಾನ ಮಾಡಬೇಕೆ. ಆದರೂ ಸಹ ಅದು ಡೆಸಿಗ್ನೇಷನ್ ಯಾರಿಗೂ ಏನೋ ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠ ಬಂದವರಿಗೆ ಸಂತೋಷ್ ಲಾಡ್ ಡೆಸಿಗ್ನೇಷನ್ ನಾವು ಸಚಿವರಿದ್ದಾರಂತ ನಮಗೆ ಡೈಜೆಸ್ಟ್ ಎಲ್ಲರಿಗೆ ಆಗ್ತಾಯಿದೆ. ಅದು ಏನಿಲ್ಲಪ್ಪ ಯಾರಿಗೆ ಅವರು ಬರಬಾರ್ದು, BJPದವ್ರು ಹೇಳ್ತಾ ಇದ್ದಾರೆ, ದಲ್ದವ್ರು ಹೇಳ್ತಾರೆ ಅಂದರೆ ಅದು ಪ್ರಶ್ನೆ ಬೇರೆ. ನಾವೆಲ್ಲರೂ ಹೊಂದ್ಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮ ಡೆಸಿಗ್ನೇಷನ್ ನಿಮ್ಮ ಜೊತೆ ಇರಲಿ, ನಮ್ಮ ಜೊತೆ ನಮ್ಮಲ್ಲೇ ಇರಲಿ. ಸಮಾಜ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಂತ ನಾವು ಮಾಡ್ತಾಯಿದ್ದೇವೆ ಸರ್. ಒಂದು 5,000 ಜನ ಸೇರಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ ಸರ್. सर वो राजकीय अलग है सर. नहीं, समावेश अब तो ZPTP कोई अनाउंस हुआ ही नहीं है. आगे की बात खुदा के हाथ है प्रभु. अभी लंबा सफ़र है, उसके लिए कहें हम परेशान होंगे. सर ಒಂದು ಮಿನಿಟ್, ನಮ್ಮ ಬಾಬುರಾವ್ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷ. ಈ ಸಮಾವೇಶದಲ್ಲಿ ಒಂದು ವಿಷಯ ಮೇನ್ ಅಂದರೆ ನಮ್ಮ ಸಮಾಜದ ಬಗ್ಗೆ ಶೈಕ್ಷಣಿಕ ಯಾವ ಮಟ್ಟಕ್ಕೆ ಶೈಕ್ಷಣಿಕ ನಮ್ಮ ಲೆವೆಲ್ ಇದೆ ಮತ್ತು ಎಂಪ್ಲಾಯ್ಮೆಂಟ್. ಇವತ್ತು ನಮ್ಮ ಸಮಾಜದಲ್ಲಿ ಎಂಪ್ಲಾಯ್ಮೆಂಟ್ ಪೊಸಿಷನ್ ಏನಿದೆ, ಆರ್ಥಿಕ ಪೊಸಿಷನ್ ಏನಿದೆ, ಈ 3-4 ಪಾಯಿಂಟ್ ಮೇಲೆ ನಮ್ಮದು ಒತ್ತಡ ಇದೆ. ಅದ್ರ ಮೇಲೆ ಚರ್ಚೆ ಇದೆ. ಮತ್ತು ಅದೇ ಪ್ರಕಾರ ಈ ಸಂಘಟನೆಯಿಂದ ಈ ಸಮಾವೇಶ ಆಗಿದ ನಂತರ ಒಂದು ಬಾಡಿ ಮಾಡಿ ಹಳ್ಳಿ ಹೋಗಿ ಡಿಟೇಲ್ ಸರ್ವೆ ಮಾಡಿ ಎಜುಕೇಟೆಡ್ ಎಷ್ಟು ಹರ, ಎಂಪ್ಲಾಯ್ಮೆಂಟ್ ಎಷ್ಟು ಹರ, ಅವ್ರ ಆರ್ಥಿಕ ಪೊಸಿಷನ್ ಎಷ್ಟು ಅದ, ಈ ಎಲ್ಲ ಸರ್ವೆ ಮಾಡಿ ಒಂದು ನಮಗೆ ಇದು ಗ್ರಾಫ್ ತಯಾರು ಮಾಡಬೇಕು. ಇದ್ರ ಬಗ್ಗೆ ನಮ್ಮ ಚಿಂತೆನೇ ಇದೆ. ನಮ್ಮ ಸಮಾಜ ಎಷ್ಟು ಬ್ಯಾಕ್ವರ್ಡ್ದಾಗ ಹೋಗಬೇಕಂದ್ರೆ ನಾವು ಹೋರಾಟ ಮಾಡ್ತೀವಲ್ಲ, ಅದರದಾಗ ನಾವು ಒಂದು ಕಮಿಟಿ ಮಾಡಿ, ಸಂತೋಷ್ ಲಾಡ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ರಾಜ್ಯ ತುಂಬ ಈ ಕಾರ್ಯಕ್ರಮ ಮಾಡಬೇಕಂತ ಪ್ಲ್ಯಾನ್ ಇದೆ.
ಕಂಪ್ಲೀಟ್ ನಮ್ಮ ಸಮಾಜ ಏನು ಪೊಸಿಷನ್ ಇದೆ ಇಲ್ಲಿ ಕರ್ನಾಟಕನಲ್ಲಿ, ಇದು ನಮ್ಮ ಬೀದರ್ನೇ ಸ್ಟಾರ್ಟ್ ಮಾಡಿದ್ದೇವೆ ಈ 3 ವಿಷಯದಲ್ಲಿ: ಶೈಕ್ಷಣಿಕ, ಆರ್ಥಿಕ, ಎಂಪ್ಲಾಯ್ಮೆಂಟ್. ಏನು ಪೊಸಿಷನ್ ಇದೆ ನಮ್ಮ ಸಮಾಜ, ಇದು ಸರ್ವೆ ಮಾಡೋದಂತ ಒಂದು ಏನು ಸರ್. ಥರ್ಡ್ ವಿಯಿಂದ 2A ಬರಬೇಕಂತ ಇದು ಇದರದಾಗ ಅದು ಏನೂ ಇಲ್ಲ ಸರ್. ಓನ್ಲಿ ನಮ್ಮ ಸರ್ವೆ ಏನಿದೆ, ಮೂರು ಪಾಯಿಂಟ್ನಲ್ಲಿ ನಮ್ಮ ಸರ್ವೆ ಇದೆ, ಪೊಸಿಷನ್ ಏನಿದೆ ಸಮಾಜದಲ್ಲಿ. ವರ್ತಿನಲ್ಲಿ ಇದ್ದಂಥ ಈ ಪ್ರೊಫೆಷನಲ್ಸ್ ಎಲ್ಲ, ಡಾಕ್ಟರ್ ಆಗಲಿ, ವಕೀಲ್ ಆಗಲಿ, ಇಂಜಿನಿಯರ್ ಆಗಲಿ, ಲೆಕ್ಚರ್ಸ್, ಎಜುಕೇಷನಲ್ ಇದರಲ್ಲಿ ಇನ್ಸ್ಟಿಟ್ಯೂಷನ್ ಎಲ್ಲ ಸಂಘ ಸಂಸ್ಥೆಗಳಿಗೆ ಏನದ ನಮ್ಮ ಮುಖಾಂತರ ಏನದ ಅದು ಸುದ್ದಿ ಮೂಡಲಿ ಅಂತ ಏನದ ಇವತ್ತಿನ ಪ್ರೆಸ್ ಏನದ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೇನು ಗೊಂದಲಿಲ್ಲ. ಇದು ಯಾಕೆ ನಾವು ಸಪೋಸ್ ಲಾಡ್ ಸಾಧನೆ ನಡೆಸ್ತಾ ಇದ್ದೇವೆ ಅಂತಂದ್ರೆ ಅವ್ರು ನಮ್ಮ ಸಚಿವರು, ಕ್ಯಾಬಿನೆಟ್ ಸಚಿವರು ಮತ್ತು ಅವರೇ ಏನದ ಒಂದು ಮುಖಂಡರು ನಮ್ಮ ಸಮಾಜಕ್ಕೆ ಏನದ ರಾಜ್ಯದಂತ ಏನದ ಒಬ್ಬರೇ ಮತ್ತು ಅವ್ರದ್ದು ಒಂದು ಆಸಕ್ತಿ ಇದೆ. ಈ ಬೀದರ್ ಜಿಲ್ಲೆಯಲ್ಲಿ ಇದ್ದಂಥ ಪೂರ್ತಿ ಸಮಾಜನದ, ಮರಾಠ ಸಮಾಜನದ ಒಗ್ಗೂಡಿಸಬೇಕು. ಆ ಒಗ್ಗೂಡಿಸಿ ನಮ್ದೇನು ಸ್ಥಿತಿಗತಿ ಏನಿದೆ, ವಿದ್ಯಮಾನ ಸ್ಥಿತಿಗತಿ ಏನಿದೆ, ಎಜುಕೇಷನಲ್ ಆಗಲಿ ಮತ್ತು ಶೈಕ್ಷಣಿಕ ಆಗಲಿ, ಇದು ಆರ್ಥಿಕ ಆಗಲಿ, ಇವೆಲ್ಲ ಈ ಸ್ಥಿತಿಗತಿಯನ್ನು ನಮ್ದಿದೆ. ಅದ್ರ ಮೇಲೆ ಏನದ ಚಿಂತನೆ ಮಂಥನೆ ಮಾಡಲಿಕ್ಕೆ, ಒಂದು ದಿಶಾ ನಿರ್ದೇಶನದ ಕೊಡಲಿಕ್ಕೆ ಇದು ಒಂದು ಸಮಾವೇಶ ಇದೆ. ಇದು ಬೆಟ್ಟ ಏನದ ರಾಜಕೀಯ ಇಲ್ಲ, ಏನಿಲ್ಲ. ಅದು ಯಾವುದು ಸರ್ಕಾರಕ್ಕೆ ಏನದ ಯಾವುದು ಡಿಮಾಂಡ್ ಇಲ್ಲ. ಯಾಕಂದ್ರೆ ಸರ್ಕಾರ ಡಿಮಾಂಡ್ ನಾವು ಏನು ಮಾಡಬೇಕು, ಸರ್ಕಾರ ಸೆನ್ಸಸ್ಸೇ ಹೊರಗೆ ಬರಲಿಲ್ಲ. ತಮಗೆ ಗೊತ್ತಿದೆ, ದೊಡ್ಡ ಮೋರ್ಚಾಗಳು ಇರೋದ ಬೀದರ್ ಹಿಡ್ಕೊಂಡು ಪೂರ್ತಿ ಇಡೀ ರಾಜ್ಯದಂಥ ಮೋರ್ಚಾಗಳು ಆಗಿದೆ. ಯಾಕಂದ್ರೆ ಥರ್ಡ್ ವಿಯಿಂದ 2A ಸಲುವಾಗಿ. ಪರಂತು ಈಗೇನದ ನಾವು ಸಿದ್ದರಾಮಯ್ಯ ಸಾಬ್ರೀಗ ಈಗಲೂ ಕೂಡ ನಾವು ಕೇಳಿದ್ರೆ ಲೆಟರ್ ಸೆನ್ಸಸ್ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅದು ಆ ಮ್ಯಾಟರ್ ಬ್ಯಾರೇದಿದೆ. ಈಗ ಸದ್ಯಕ್ಕೆ ಏನದ ನಮ್ಮ ಖಾಲಿ ಈ ಜಿಲ್ಲಾದಂತ ಏನದ ನಮ್ಮ ಸಮಾಜ ಯಾವ ಥರ ಒಗ್ಗೂಡಿಸ್ ಸಲುವಾಗಿ ಏನದ ಏಕತೆಗೋಸ್ಕರ ಈ ಸಮಾವೇಶ ಏನದ ಮುಂಬರುವ 30 ತಾರೀಕಿಗೆ ಗಣೇಶ್ ಮೈದಾನಲ್ಲಿ ಬೃಹತ್ ಸಮಾವೇಶ ಏನದ ನಾವು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಬಹಳಷ್ಟು ವಜ್ರಮನೆಯಿಂದ ಏನದ ನಾವು ಆಚರಿಸ್ತಾ ಇದ್ದೀವಿ. ಇದು ಯಾವುದು ಏನದ ರಾಜಕೀಯ ಪಕ್ಷ ಆಗಲಿ, ರಾಜಕೀಯ ಮತಭೇದ ಆಗಲಿ, ನಮಗೆಲ್ಲ ನಿಮಗೆ ಗೊತ್ತಿದೆ. ಈಗ ನೇತಾರ ಕುಂತಿದ್ದಾರೆ, ಇಲ್ಲಿ ಎಲ್ಲ ಪಕ್ಷದವ್ರು ಏನದ ನೇತಾರ, ನಮ್ಮ ಸಮಾಜ ಮುಖಂಡರು ಏನದ ಬಂದು ತಮ್ಮ ಮುಖಾಂತರ ಏನದ ಆಹ್ವಾನ ಮಾಡ್ತಾ ಇದ್ದೀವಿ. ಈ ನಮ್ಮ ಸಮಾಜಕ್ಕೆ ಏನದ ಹಳ್ಳಿಯಲ್ಲಿ ಇದೆ, ಅವ್ರ ಹತ್ರ ಏನದ ಸುದ್ದಿ ತಮ್ಮ ಮುಖಾಂತರ ಏನದ ಮೂಡಿಸ್ಲಿ ಅಂತ ಇವತ್ತಿನ ಏನದ ಪ್ರೇಷ್ ಇದೆ. ಒಟ್ಟುಗಟ್ಲಿಂದ ಇದ್ದಾರ. ನಾವು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ನಾವು ಒಗ್ಗಟ್ಟಿದ್ದರೆ ನಮ್ಮ ಇದಕ್ಕೆ ಬೆಲೆ ಬರ್ತದೆ. ಅದರ ಸಲುವಾಗಿ ನಾವು ವಿಶೇಷವಾಗಿ ಈ ಪ್ರಯತ್ನ ಮಾಡಿ ಇಡೀ ರಾಜ್ಯದಲ್ಲಿ ನಾವು ಸಂಘಟನೆ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆವು. ಅದು ವಿಶೇಷವಾಗಿ ನಮ್ಮ ಸಮಾಜ ಸಂಖ್ಯೆ ಬೀದರ್ನಲ್ಲಿ, ಬೆಳಗಾವಿನಲ್ಲಿ ಜಾಸ್ತಿ ಇದೆ. ಅದರ ಬಾದ್ ಬಿಜಾಪುರ್ನಲ್ಲಿವೆ, ಗುಲ್ಬರ್ಗಾನಲ್ಲಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಸಮಾವೇಶ ಮಾಡಬೇಕಂತ ಈ ರಾಜ್ಯ ಲೆವೆಲ್ನಲ್ಲಿ ಡಿಸಿಷನ್ ಆಗಿದೆ. ಅದರ ಪ್ರಕಾರ ನಾವು ಬೀದರ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆವು. ಈ 30ನೇ ನವೆಂಬರ್ಗೆ ನಾವು ಬೀದರ್ನಲ್ಲಿ ಒಂದು ದೊಡ್ಡ ಸಮಾವೇಶ ಇಲ್ಲಿ ಮಾಡಬೇಕಂತ ಡಿಸಿಷನ್ ಮಾಡಿದ್ದೆವು. ಇದರ ಬಗ್ಗೆ ಸಾಕಷ್ಟು ಜನ ಹೇಳಿದಾರ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಾ ಮರಾಠ ಜನ ಇದ್ದಾರೆ. ಅವರಿಗೆ ವಿಶೇಷವಾಗಿ ಮಹಿಳೆಯರ ಬಗ್ಗೆನೂ ಸವಿಸ್ತರ ವಿಚಾರ ವಿನಿಮಯ ಮಾಡಬೇಕು. ಮಹಿಳೆಯರನ್ನು ಅದರಲ್ಲಿ ಪಾರ್ಟಿಸಿಪೇಟ್ ಆಗಬೇಕು. ಯಾಕಂದರೆ 50% ಸಂಖ್ಯೆ ಮಹಿಳೆಯವ್ರದ್ದು ಇರ್ತದೆ ಪ್ರತಿಯೊಂದು ಸಮಾಜದಲ್ಲಿ. ಅವ್ರದ್ದು ಡೆವಲಪ್ಮೆಂಟ್ ಬಗ್ಗೆನೂ ನಮ್ಮ ಸಂತೋಷ್ ಲಾಡ್ ಅವ್ರು ನಮಗೆ ಪರ್ಟಿಕ್ಯುಲರ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಯಾವ ಸಮಾಜನೂ ಡೆವಲಪ್ ಎಷ್ಟಾದ ಅದು ತಿಳ್ಕೊಬೇಕಂದ್ರೆ ಆ ಸಮಾಜದಲ್ಲಿ ಹೆಣ್ಮಕ್ಳು ಎಷ್ಟು ಡೆವಲಪ್ಡ್ ಆಹಾರ ಅದರ ಮೇಲೆ ಡಿಸಿಷನ್ ಇದು ಆಗ್ತದೆ, ಅದರದ್ದು ವ್ಯಾಲ್ಯೂಯೇಷನ್ ಆಗ್ತದೆ. ಅದ್ರ ಸಲುವಾಗಿ ಅವ್ರಿಗೂ ಕರೆಸ್ತಾರ್ರಿ, ಅವ್ರನ್ನಲ್ಲಿನೂ ಜನಲ್ಲಿ ಜಾಗೃತಿ ಮೂಡಿಸ್ರಿ ಅಂತ ಹೇಳಿನ ಕಡೆಯಿಂದ ನಾವು ಅವ್ರಿಗೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ 2-3 ಸಾವಿರ ಮಹಿಳೆಯರು ಬರ್ತಾರೆ ಆ ಸಮಾವೇಶನಲ್ಲಿ, ಮತ್ತು 7-8 ಸಾವಿರ ಪುರುಷರು ಬರ್ತಾರಂತ ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರ ಸಲುವಾಗಿ ನಾವು ಇಡೀ ಸಮಾಜದವರು ನಮ್ಮಲ್ಲಿ ಯಾವುದೋ ಪಕ್ಷ ಭೇದ ಎಲ್ಲ ಮರೆತು ಬಿಟ್ಟು ಕಸಿ ನಾವು ಸಮಾಜ ಸಂಘಟನೆ ಬಗ್ಗೆ ಎಲ್ಲಿ ಎಲ್ಲರೂ ಸೇರಿದೆವು. ಇದರಲ್ಲಿ ನಾವು ಯಾವುದೋ ರಾಜಕೀಯ ಮಾಡ್ತಾ ಇಲ್ಲ, ಯಾವುದೋ ನಮಗೆ ಪಕ್ಷ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಎಲ್ಲರೂ ಕಲ್ತು ಕಸಿ ಈ ಸಮಾವೇಶ ಮಾಡ್ತಾ ಇದ್ದೆವು. ಯಾವುದೋ ಪಕ್ಷದಾಗ ಕೆಲಸ ಮಾಡೋರು ಯಾಕಿರೋದು ನಮ್ಮ ಕಾರ್ಯಕರ್ತಗಳು ಅವರು ಈ ಸಮಾವೇಶದಾಗ ಬರಬೇಕು, ಈ ಸಮಾವೇಶದಾಗ ಭಾಗವಹಿಸಬೇಕಂತ ನಾವೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೆವು. ಇಡೀ ನಮ್ಮ ಈ ಜಿಲ್ಲೆಯ ಎಲ್ಲ ಜನರಿಗೆ ನಾವು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತಾ ಇದ್ದೇನೆ ಈ ಸಮಾವೇಶ ನೀವು ಯಶಸ್ವಿ ಮಾಡಿರಿ. ಈ ಸಮಾಜದಿಂದ ನಮ್ಮ
ಡೆವಲಪ್ಮೆಂಟ್ ಸಲುವಾಗಿ ನಮ್ಮ ಸಮಾಜ ಡೆವಲಪ್ಮೆಂಟ್ ಸಲುವಾಗಿ ಒಂದು ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಚ್ಛೆ ಪಡಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಧ್ಯಕ್ಷ